ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಗೆಲ್ಲಬೇಕು? ತ್ರಿವಿಕ್ರಮ್. ತ್ರಿವಿಕ್ರಮ್ ಯಾಕೆ ಗೆಲ್ಲಬೇಕು? ಅವ್ನು ತುಂಬ ಕಷ್ಟದಲ್ಲಿದ್ದಾನೆ, ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಅವ್ನು ಗೆಲ್ಲಬೇಕು. ಓಕೆ, ನಿಮ್ಮ ಮೋಸ್ಟ್ ಫೇವ್ರೆಟ್ ವ್ಯಕ್ತಿ ಯಾರು ಬಿಗ್ ಬಾಸ್ ಅಲ್ಲಿ? ಸ್ಪರ್ಧಿ ಯಾರು? ರಜತ್. ರಜತ್. ರಜತ್ ಯಾಕೆ ನಿಮ್ಗೆ ತುಂಬ ಇಷ್ಟ? ಏನೇ ಇದ್ರೂ ಎಲ್ಲ ಡೈರೆಕ್ಟಾಗಿ ಹೇಳ್ತಾನೆ, ಅದಕ್ಕೆ ಅವ್ನು ಇಷ್ಟ. ಯಾರು ಗೆಲ್ಲಬಹುದು? ತ್ರಿವಿಕ್ರಮ್ ಗೆಲ್ಲಬೇಕು, ಯಾರು ಗೆಲ್ಲಬಹುದು? ಅವನೇ ಗೆಲ್ಬೋದು. ತ್ರಿವಿಕ್ರಮೇ ಗೆಲ್ಬಹುದು. ಓಕೆ ಓಕೆ, ನಿಮ್ಮಲ್ಲಿ ಯಾರು ಬಿಗ್ ಬಾಸ್ ನೋಡ್ತೀರಾ? ಎಲ್ಲರೂ ನೋಡಿ ರೆಗ್ಯುಲರಾ? ಓಕೆ, ನಿಮಗೆ ಯಾರು ಗೆಲ್ಲಬೇಕು ಈ ಸಲ ಬಿಗ್ ಬಾಸ್ ಸೀಸನಲ್ಲಿ? ತ್ರಿವಿಕ್ರಮ್, ಆಲ್ವೇಸ್ ತ್ರಿವಿಕ್ರಮ್. ತ್ರಿವಿಕ್ರಮ್ ಗೆಲ್ಲಬೇಕು. ಓಕೆ, ಯಾಕೆ ತ್ರಿವಿಕ್ರಮ್ ಗೆಲ್ಲಬೇಕು? ಅದೇ ಅವ್ನು ಕಷ್ಟದಲ್ಲಿದ್ದಾನೆ, ಮತ್ತು ಅವನ ಫ್ಯಾಮಿಲಿ ಸ್ವಲ್ಪ ಓಕೆ, ಯಾರು ನಿಮಗೆ ತುಂಬ ಇಷ್ಟವಾದ ವ್ಯಕ್ತಿ ಯಾರು ಬಿಗ್ ಬಾಸಲ್ಲಿ? ತ್ರಿವಿಕ್ರಮ್. ನಿಮ್ಮ ಪ್ರಕಾರ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ಲಬೇಕು? ತ್ರಿವಿಕ್ರಮ್. ತ್ರಿವಿಕ್ರಮ್. ತ್ರಿವಿಕ್ರಮ್ ಯಾಕೆ ಗೆಲ್ಲಬೇಕು? ಬಿಕಾಸ್ ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ, ಸ್ಪೋರ್ಟಿವ್ನೆಸ್ ಇದೆ, ಸೊ ಅವನೇ ಗೆಲ್ಲಬೇಕು. ಚೆನ್ನಾಗಿ ಮಾತಾಡ್ತಾನೆ, ಲೈಕ್ ಅವ್ನ ಸ್ಟ್ಯಾಂಡ್ನ ಅವ್ನು ತಗೋತಾನೆ, ಸೊ ನನಗೆ ತ್ರಿವಿಕ್ರಮ್ ಗೆಲ್ಲಬೇಕು. ಈ ಸಲ ಬಿಗ್ ಬಾಸ್ ಸೀಸನ್ನಲ್ಲಿ ನಿಮಗೆ ತುಂಬ ಫೇವ್ರೆಟ್ ಸ್ಪರ್ಧಿ ಅಂದರೆ ಯಾರು? ತ್ರಿವಿಕ್ರಮ್ ಆ್ಯಂಡ್ ರಜತ್. ರಜತ್ ತುಂಬ ಚೆನ್ನಾಗಿ ಆಡ್ತಾನೆ, ಮತ್ತು ಕಾಮಿಡೀಸ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಮೇಡಮ್ ಬನ್ನಿ, ನೀವು ರೆಗ್ಯುಲರ್ ಅಂತಂದ್ರೆ ಯಾವ ಸ್ಪರ್ಧಿ ನಿಮಗೆ ತುಂಬ ಇಷ್ಟ ಬಿಗ್ ಬಾಸ್ನಲ್ಲಿ? ಹನುಮಂತು. ಹನುಮಂತು ಯಾಕೆ ತುಂಬ ಇಷ್ಟ? ಹನುಮಂತು ಹಳ್ಳಿ ಮಕ್ಕಳಲ್ವಾ, ಅದಕ್ಕೆ ಹನುಮಂತು ಅಂದರೆ ತುಂಬ ಇಷ್ಟ. ಹಳ್ಳಿ ಸೈಡಿಂದ ಬಂದಿಲ್ವಾ, ಹಳ್ಳಿ ಪ್ರತಿಭೆಗಳೆಲ್ಲ ಬೆಳಿಬೇಕು ಅಂತ. ಈ ಸಲ ಯಾರು ಗೆಲ್ಲಬೇಕು ನಿಮಗೆ? ಹನುಮಂತನೇ ಗೆಲ್ಬೇಕು. ಹನುಮಂತನೇ ಗೆಲ್ಲಬೇಕು. ತುಂಬ ಇಷ್ಟ ಹನುಮಂತು, ಅವರೇ ಗೆಲ್ಲಬೇಕು. ಯಾರು ಗೆಲ್ಲಬಹುದು? ಹನುಮಂತನೇ ಗೆಲ್ಬೋದು, ಮಾಸ್ಟರ್ ಮೈಂಡ್. ಹೌದಾ? ನನಗೆ ಹನುಮಂತು ಇಷ್ಟ. ಹನುಮಂತು ಇಷ್ಟ. ಯಾರು ಗೆಲ್ಲಬೇಕು? ನಂಗೆ ಯಾರು ಗೆದ್ರೂ ಖುಷಿನೇ. ಖುಷಿನಾ? ಎಲ್ಲರೂ ಕರೆಕ್ಟಾಗಿ ಆಡಿದಾರಲ್ಲ, ಅದಕ್ಕೆ. ಮೇಡಮ್ ಬಿಗ್ ಬಾಸ್ ನೋಡಿದಿರಾ? ಬಿಗ್ ಬಾಸ್ನ ನೋಡೋದೇ ಅಲ್ವಾ, ಯಾಕೆ ನೋಡಲ್ಲ? ಇಷ್ಟಪಡೋರೆಲ್ಲರೂ ಹೋಗ್ತಿದ್ದಾರೆ. ಇಷ್ಟಪಡೋರೆಲ್ಲರೂ ಬಿಗ್ ಬಾಸ್ ಹೋಗ್ತಾ ಇದ್ದಾರಾ? ಓಕೆ, ಈ ಸಲ ನಿಮಗೆ ಯಾರು ಇಷ್ಟ ಬಿಗ್ ಬಾಸ್? ರಜತ್. ರಜತ್ ಯಾಕೆ ಇಷ್ಟ? ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಏನಿದ್ರು ಅಷ್ಟೇ. ಇನ್ನೂ ಬಿಟ್ಟರೆ ವಿನ್ ಆಗಬೇಕು ಅಂದರೆ ತ್ರಿವಿಕ್ರಮ್. ತ್ರಿವಿಕ್ರಮ್ ಯಾಕೆ? ನನಗಿಷ್ಟ. ತ್ರಿವಿಕ್ರಮ್ ಎಷ್ಟು ಇಷ್ಟ? ತ್ರಿವಿಕ್ರಮ್ ಅಂದರೆ ಸ್ವಲ್ಪ ಸ್ವಲ್ಪ. ಬಟ್ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಕರೆಕ್ಟಾಗಿ ಆಡ್ತಿದ್ದಾರೆ ಅವರೇ. ನೋಡ್ತೀನಿ ಬ್ರೋ. ಯಾರು ತುಂಬ ಇಷ್ಟ ನಿಮಗೆ? ತ್ರಿವಿಕ್ರಮ್. ತ್ರಿವಿಕ್ರಮ್ ಯಾಕೆ ಇಷ್ಟ? ಅವರು ಮಾತಾಡೋದು ಜೆನ್ಯೂನ್ ಆಗಿ ಮಾತಾಡ್ತಾರೆ. ಈಸ್ ಅ ಜೆನ್ಯೂನ್ ಗೈ. ಅವ್ರಿಗೆ ವೋಟ್ ಮಾಡಬೇಕು. ಯಾರು ಗೆಲ್ಲಬೇಕು ಬಿಗ್ ಬಾಸ್? ತ್ರಿವಿಕ್ರಮ್. ಮೇಡಮ್ ಹಾಯ್, ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸಲ್ಲಿ ನಿಮಗೆ ತುಂಬ ಇಷ್ಟ ಅಂದರೆ ಯಾರು? ತ್ರಿವಿಕ್ರಮ್. ತ್ರಿವಿಕ್ರಮ್ ಯಾಕೆ ತುಂಬ ಇಷ್ಟ? ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ, ಸೊ ತ್ರಿವಿಕ್ರಮ್. ತ್ರಿವಿಕ್ರಮ್ ಗೆಲ್ಲಬೇಕು ಅನಿಸುತ್ತೆ. ಹನುಮಂತನೂ ತುಂಬ ಚೆನ್ನಾಗಿ ಆಡ್ತಾರೆ, ಸೊ ಅವ್ರ ಆಟ ಮಾತ್ರ ಆಡ್ತಾರೆ. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಸೊ ಆಬ್ವಿಯಸ್ಲಿ ಗೆಲ್ಲಬೇಕು ಅನಿಸುತ್ತೆ. ಯಾ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಸಲ ಬಿಗ್ ಬಾಸ್? ಹನುಮಂತ್ ಗೆಲ್ಲಬೇಕು. ಬಿಕಾಸ್ ಅವ್ರು ಚೆನ್ನಾಗಿ ಆಡ್ತಾರೆ, ಅವ್ರ ರೀತಿಯಲ್ಲಿ ಆಡ್ತಾರೆ, ಸೊ ಅದಕ್ಕೆ ಅವ್ರು ಗೆಲ್ಲಬೇಕು ಅಂತ. ಬಿಗ್ ಬಾಸ್ ಯಾರು ಗೆಲ್ಲಬೇಕು ನಿಮಗೆ? ತ್ರಿವಿಕ್ರಮ್. ಯಾಕೆ? ನನಗೆ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ತುಂಬ ಇಷ್ಟ, ಅದಕ್ಕೆ ತ್ರಿವಿಕ್ರಮ್ ಗೆಲ್ಲಬೇಕು. ಯಾರು ಗೆಲ್ಲಬಹುದು? ತ್ರಿವಿಕ್ರಮ್ ಇಲ್ಲಾಂದ್ರೆ ಮಂಜಾ ಗೆಲ್ಬಹುದು. ಯಾರು ಇಷ್ಟ ಇಲ್ಲ ಅಂದರೆ ಯಾರೂ ಇಲ್ಲ, ಎಲ್ಲ ಚೆನ್ನಾಗಿ ಆಡ್ತಾರೆ. ಯಾರು ತುಂಬ ಇಷ್ಟ? ಮೋಕ್ಷಿತಾ. ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ? ತ್ರಿವಿಕ್ರಮ್ ಗೆಲ್ಬಹುದಾ? ಯಾರು ಇಷ್ಟ ತುಂಬ? ರಜತ್. ಯಾಕೆ ಇಷ್ಟ? ಅಂದರೆ ಅವ್ನ ಪರ್ಸ್ನಾಲಿಟಿ ಇಷ್ಟ, ಅದಕ್ಕೋಸ್ಕರ. ಬಿಗ್ ಬಾಸ್ ಯಾರು ಗೆಲ್ಲಬೇಕು ಅಂತ ಅಂದರೆ ರಜತೆ ಗೆಲ್ಲಬೇಕು. ನಿಮ್ಗೆ ಯಾರು ಗೆಲ್ಬೇಕು? ಹನುಮಂತ ಗೆಲ್ಬೇಕು. ಸ್ವಲ್ಪ ಜೋರಾಗಿ. ಹನುಮಂತ ಯಾಕೆ ಗೆಲ್ಬೇಕು? ಇನ್ನೋಸೆನ್ಸ್. ಅವ್ನು ತುಂಬ ಆಡಿ ಗೆದ್ದಿದ್ದಾನಲ್ವಾ, ಬೇರೆಯವ್ರಿಗೆ ಚಾನ್ಸ್ ಬೇಕಲ್ವಾ? ಅವ್ನು ಗೆಲ್ಲಬೇಕು. ಅವನೇ ಗೆಲ್ಬೇಕಾ?